ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ. ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಕುರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಈ ತಪ್ಪುಗಳನ್ನು ಮನೆಯಲ್ಲಿ ಆಗದಾಗೆ ನೋಡಿಕೊಳ್ಳಿ. ಏನಾದರೂ ನೀವು ಈ ತಪ್ಪುಗಳನ್ನು ಏನಾದರೂ ಮಾಡ್ತಾಯಿದ್ದ ಗೊತ್ತಿಲ್ಲದೆ ಅದನ್ನು ಆದಷ್ಟು ಏನು ಮಾಡಿ ಕಮ್ಮಿ ಮಾಡಿ ಮತ್ತು ಆ ತಪ್ಪುಗಳನ್ನು ಇನ್ನು ಮುಂದೆ ಆಗದಾಗೆ ನೋಡಿಕೊಳ್ಳಿ. ಆ ತಪ್ಪುಗಳನ್ನು ಮಾಡಿದರೆ ಸಮಸ್ಯೆಗಳು ಒಂದೊಂದಾಗಿ ಮನೆ ಒಳಗಡೆ ಬರುತ್ತೆ ಅಷ್ಟೇ. ಆ ತಪ್ಪುಗಳು ಯಾವುದು ಅಂತ ನೋಡಿದ್ರೆ ಚಿಕ್ಕ ಚಿಕ್ಕ ತಪ್ಪುಗಳನ್ನೇ ಮಾಡುವಂಥದ್ದು, ಆದರೆ ಅದು ದೊಡ್ಡ ಸಮಸ್ಯೆಗಳಿಗೆ ಮೂಲವಾಗುತ್ತೆ. ಹಾಗೆಯೇ ನನ್ನ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಮಕರ ಸಂಕ್ರಮಣ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸುವೆ. ಈಗ ಒಂದೊಂದಾಗಿ ತಪ್ಪುಗಳು ಏನು ಅಂದರೆ, ಮನೆಯ ಒಳಗಡೆ ಅಂದರೆ ಮನೆಯ ಹೊಸ್ತಿಲು ಏನಿರುತ್ತೆ ಅಲ್ಲಿ ಕೂತ್ಕೋಬಾರದು ಮತ್ತು ಅದನ್ನು ತುಳಿಯಬಾರದು. ಅದನ್ನು ತುಳಿದುಕೊಂಡು ಕೆಲವರು ಒಳಗಡೆ ಬರುವಂಥದ್ದು ಖಂಡಿತ. ಆ ತಪ್ಪುಗಳನ್ನು ಮಾಡ್ತಾಯಿದ್ರೆ ಗೊತ್ತಿಲ್ಲದೆ ಮಾಡಿದರೆ ಪರವಾಗಿಲ್ಲ, ಅದನ್ನು ಏನು ಮಾಡಬೇಕು, ಇನ್ನು ಮುಂದೆ ಆಗದಾಗೆ ನೋಡಿಕೊಳ್ಳಿ. ಎಲ್ರಿಗೂ ಗೊತ್ತಿರುತ್ತೆ ಇದು ಒಂದು. ಯಾಕಂದರೆ ಮಹಾಲಕ್ಷ್ಮಿ ಅಮ್ಮನ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ. ಆ ಹೊಸ್ತಿಲನ್ನು ನೀವು ಪೂಜೆ ಮಾಡ್ತೀರಿ ಅಲ್ವಾ, ಅದನ್ನೇ ತುಳಿದುಕೊಂಡು ಬರುವಂಥದ್ದು. ಅದರ ಮೇಲೆ ಕೂತ್ಕೊಂಡು ಕೆಲವರು, ನಾನು ಎಷ್ಟೋ ಕಡೆ ನೋಡಿದ್ದೇನೆ, ಅದು ನನಗೆ ತುಂಬ ಗರ್ವ ಬರುವಂಥದ್ದು. ಗೊತ್ತಿಲ್ಲದಿದ್ದರೆ ಏನು ಮಾಡಬೇಕು, ಅವರಿಗೆ ಹೇಳಿಕೊಟ್ರೆ ಮತ್ತೆ ಅದು ತಪ್ಪುಗಳನ್ನು ಮಾಡಬಾರ್ದು. ಯಾರೇ ಆಗಲಿ ಅದರ ಮೇಲೆ ಕೂತ್ಕೊಂಡು ಮಾತಾಡುವಂಥದ್ದು, ಅದರ ಮೇಲೆ ಕೂತ್ಕೊಂಡು ಅದನ್ನೇ ತುಳಿದುಕೊಂಡು ಮನೆಯ ಒಳಗಡೆ ಬರುವಂಥದ್ದು, ಖಂಡಿತವಾಗ್ಲೂ ಆ ತಪ್ಪುಗಳನ್ನು ಮಾಡಬೇಡಿ. ಸಮಸ್ಯೆಗಳಿಗೆ ನೀವೇ ಏನು ಮಾಡಬೇಕು, ದಾರಿ ಮಾಡಿಕೊಟ್ಟಂತೆ ಮಹಾಲಕ್ಷ್ಮಿ ಅಮ್ಮನ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ. ನೋಡಿ, ಕೆಲವರು ಆ ಮನೆಯ ಹೊಸ್ತಿಲು ಏನಿರುತ್ತೆ ಅದನ್ನು ಒಂದು ನಮಸ್ಕಾರ ಮಾಡಿಕೊಂಡು ಮನೆಯ ಒಳಗಡೆ ಬರುವಂಥದ್ದು ನೋಡಿದ್ದೀರಾ ನೀವು? ಆ ಥರ ಮಾಡಬೇಕು. ಅದನ್ನು ಬಿಟ್ಟು ಈ ಥರ ಎಲ್ಲ ತಪ್ಪುಗಳನ್ನು ಮಾಡಬೇಡಿ. ಮತ್ತು ಸಂಜೆ ಹೊತ್ತಿನಲ್ಲಿ ಕೂದಲನ್ನು ಬಿಟ್ಟುಕೊಂಡು ಏನು ಕೂತ್ಕೋಬೇಡಿ. ಅನಂತರ ಮನೆಯಲ್ಲಿ ಪದೇ ಪದೇ ಹಾಲು ಕುದಿಲಿಕ್ಕೆ ಇಡ್ತೀರಿ, ಬಿಸಿ ಮಾಡಲಿಕ್ಕೆ ಇಟ್ಟಿರ್ತೀರಿ. ಆ ಕುದಿದು ಅದು ಕೆಳಗಡೆ ಬೀಳುತ್ತೆ. ಅದು ಯಾವಾಗ ಬೀಳಬೇಕು ಅಂದರೆ, ಯಾವತ್ತಾದರೂ ನಿಮಗೆ ಬೇಕಾದಾಗ ಅದು ಇದು ಮಾಡ್ಬೋದು, ಅದು ಹೊರತು ಪದೇ ಪದೇ ಉಕ್ಕಬಾರ್ದು. ಉಕ್ಕಿ ಕೆಳಗಡೆ ಬೀಳೋದಾಗೆ ನೋಡಿಕೊಳ್ಳಿ, ಒಳ್ಳೆಯದಲ್ಲ. ಮತ್ತು ಮನೆಯಲ್ಲಿ ಟ್ಯಾಪ್ ಏನು ನೀರು ಬರುತ್ತಾ ಇರುತ್ತೆ, ಸ್ನಾನಕ್ಕೆ ಹೋಗಿರ್ತೀರಿ, ಅದನ್ನು ಬಂದ್ ಮಾಡ್ತೀರಿ, ಸರಿಯಾಗಿ ಬಂದ್ ಮಾಡಿರೋದಿಲ್ಲ. ನೀವು ಬಂದ್ ಮಾಡಿರ್ತೀರಿ ಅಂತ ನೀವು ಅಂದ್ಕೊಂಡಿರ್ತೀರಿ, ಬಟ್ ಅಲ್ಲಿ ನೀರು ಪಟ್ 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 ಅಂತ ಡ್ರಾಪ್ ಆಗಿ ಹೋಗ್ತಾ ಇರುತ್ತೆ. ಅದನ್ನು ನಿರ್ಲಕ್ಷಿಸ್ತೀರಿ. ಆಗ ಏನು ಮಾಡಬೇಕು, ನಿರ್ಲಕ್ಷಿಸಬೇಡಿ. ಸಾಲ ಹೊರೆ ಅಂದರೆ ಸಾಲಕ್ಕೆ ನೀವು ದಾರಿ ಮಾಡಿಕೊಟ್ಟಾಗೆ ಆಗುತ್ತೆ. ಹಣ ನಿಲ್ಲೋದಿಲ್ಲ ಕೈಯಲ್ಲಿ. ಆ ಥರ ಅದರ ಬಗ್ಗೆ ಎಲ್ಲ ಜಾಗೃತಿ ವಹಿಸಿ. ಮತ್ತು ಊಟ, ಅನ್ನವನ್ನು ಹಾಕಿರ್ತೀರಿ ಬಟ್ಟಲಲ್ಲಿ, ಕಾಯಿಸಬೇಡಿ. ಅನ್ನ ಹಾಕಿದ ತಕ್ಷಣ ಅದನ್ನು ಊಟ ಮಾಡಿ ಮತ್ತು ಕೆಳಗೆ ಬೀಳೋದಾಗೆ, ಒಂದು ತುತ್ತು ಅನ್ನ ಕೆಳಗೆ ಬೀಳೋದಾಗೆ ನೋಡಿಕೊಳ್ಳಿ. ಅದೆಲ್ಲ ಏನಾದರೂ ಬಿದ್ದಿದ್ದರೆ ಅದನ್ನು ತೆಗೆಯಿರಿ, ಆಗಲೇ ತೆಗೆಯಿರಿ. ಕೆಲವರು ಊಟ ಮಾಡ್ತಾರೆ, ಬಟ್ಟಲಲ್ಲಿ ಇರುವುದಕ್ಕಿಂತ ಸುತ್ತಮುತ್ತಲೇ ಒಂದು ಇಂತಿಷ್ಟು ರಾಶಿ ಇರುತ್ತೆ ಕೆಳಗಡೆ. ಮಾಡಬೇಡಿ. ಅನ್ನಪೂರ್ಣೇಶ್ವರಿ ಅಮ್ಮನ ಶಾಪಕ್ಕೆ ಗುರಿಯಾಗಬೇಕಾಗುತ್ತೆ. ಅನ್ನಕ್ಕಿಷ್ಟು ಮರ್ಯಾದೆ ಕಣ್ಣಿಗೊತ್ತಿ ತಿನ್ನಬೇಕು. ಕಣ್ಣಿಗೊತ್ತಿ ಆ ದೇವರಿಗೆ ಒಂದು ಏನು, ನನಗೆ ಇಷ್ಟಾದರೂ ಅನ್ನ ಕೊಟ್ಟಿದ್ದೀಯಾ, ಒಂದು ಹೊಟ್ಟೆ ತುಂಬ ಅನ್ನ ಕೊಟ್ಟಿದ್ದೀಯಾ ಅಂತ ಅವರಿಗೆ ಧನ್ಯವಾದವನ್ನು ಹೇಳಿ ಅದನ್ನು ಕಣ್ಣಿಗೊತ್ತಿ ಊಟ ಮಾಡಿ. ಅನ್ನ ಮತ್ತು ಪಚ 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 ಅಂತ ಕೆಲವರು ಊಟ ಮಾಡುವಾಗ ಇಡೀ ಊರಿಗೆ ಸೌಂಡ್ ಕೇಳುತ್ತೆ. ಅಲ್ಲೇ ಏನು ಪಕ್ಕದಲ್ಲಿ ಕೂತಿರ್ತಾರೆ ಅವರಿಗೆಲ್ಲ. ಆ ಥರ ಊಟ ಮಾಡಬೇಡಿ. ನೀವು ಊಟ ಮಾಡಿದ್ದು ನಿಮ್ಮ ಕಿವಿಗೂ ಕೇಳಬಾರ್ದು, ಅಷ್ಟು ಮೆಲ್ಲ ಸೌಂಡ್ ಹೊರಗಡೆ ಬರಬಾರ್ದು. ಅದೆಲ್ಲ ಅನ್ನಕ್ಕೆ ಕೊಡುವ ನೀವು ಒಂದು, ಅದು ಯಾವತ್ತೂ ಅನ್ನಕ್ಕೆ ತತ್ವಾರ ಬರೋಲ್ಲ ಈ ಥರ ಎಲ್ಲ ಮಾಡೋದ್ರಿಂದ. ಅನಂತರ ಏನು ಅಂದರೆ, 11 ಗಂಟೆಯ ನಂತರ ತುಳಸಿ ಗಿಡದ ಎಲೆಗಳನ್ನು ಕೀಳಬಾರ್ದು. ಅದರಲ್ಲೂ ಮನೆಯ ಗೃಹಲಕ್ಷ್ಮಿ ಏನು ಇರ್ತಾರೆ, ಮನೆಯ ಒಂದು ಹೆಣ್ಣು ಮಕ್ಕಳು, ಅವರು ಕೀಳಲಿಕ್ಕೆ ಹೋಗಬಾರದು. ಅನಂತರ ಇನ್ನೊಂದು ತುಂಬ ಇದೆ, ನಾನು ಇವತ್ತು ಎಷ್ಟಾಗುತ್ತೆ ಅಷ್ಟು ಹೇಳ್ಕೊಂಡು ಹೋಗ್ತೇನೆ, ಮತ್ತು ಮುಂದೆ ಹೇಳ್ತೇನೆ ಅದ್ರ ಬಗ್ಗೆ. ಮತ್ತು ಸಂಜೆ ನೀವೇನು ದೀಪ ಇಟ್ಟಿರ್ತೀರಿ, ಸೂರ್ಯಾಸ್ತದ ಸಮಯ ಇರುತ್ತೆ, ಆಗ ಕೆಟ್ಟದಾಗೆ ಮಾತಾಡಿಕೊಂಡು ಕೆಟ್ಟದಾಗೆ ಬೈಕೊಂಡು ಯಾರಿಗೂ, ಮನೆಯವರಿಗಾಗಲಿ ಮನೆಯ ಹೊರಗಡೆ ಜನಗಳಿಗಾಗಲಿ ಯಾರಿಗೂ ಬೈಲಿಕ್ಕೆ ಹೋಗಬೇಡಿ. ಎಷ್ಟು ಆ ಒಂದು ಸಮಯದಲ್ಲಿ ಎಷ್ಟು ನೀವು ಸೈಲೆಂಟ್ ಆಗಿರ್ತೀರೋ ಅಷ್ಟು ಒಳ್ಳೆಯದು. ಬರೀ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿ ಮಾತಾಡಿ. ಆ ಒಂದು ಸಮಯದಲ್ಲಿ ಯಾರಿಗೂ ಕೆಟ್ಟದನ್ನು ಮನೆಯ ಒಳಗಡೆ ಆದರೂ ಬೈಲಿಕ್ಕೆ ಹೋಗಬೇಡಿ. ಆನಂತರ ಇನ್ನೊಂದು ಏನು ಅಂದರೆ, ಭಕ್ತಿಗೀತೆಗಳನ್ನು ಕೇಳ್ತಾ ಇರಿ ಆ ಸಮಯದಲ್ಲಿ. ಇನ್ನೊಂದು, ಆ ಒಂದು ಸಮಯದಲ್ಲಿ ಎಷ್ಟೇ ಹುಷಾರಿಲ್ಲ ಅಂದರೂ ಏನೇ ಆದರೂ ಮಲಗಲಿಕ್ಕೆ ಹೋಗಬೇಡಿ, ಮಲಗಬೇಡಿ. ಯಾವಾಗ ಸಂಜೆ ಹೊತ್ತಿನಲ್ಲಿ ದೀಪ ಇಡುವ ಅಂದರೆ ಸೂರ್ಯಾಸ್ತದ ಸಮಯದಲ್ಲಿ. ಆನಂತರ ಇನ್ನೊಂದು ಏನು ಅಂದರೆ,
ಮನೆ ಅಂದರೆ ನಾನು ಹೇಳಿದೆ. ಮತ್ತು ಊಟ ಮಾಡಿದ ಕೈಯಲ್ಲಿ ಬೇರೆಯವರಿಗೆ ಯಾರೋ ಬರ್ತಾರೆ ಸಡನ್ನಾಗಿ, ನಿಮಗೆ ಒಮ್ಮೊಮ್ಮೆ ನೆನಪು ಇರೋದಿಲ್ಲ, ಅಥವಾ ಬೇರೆ ಯಾರೋ ಊಟಕ್ಕೆ ಕೂತಿರ್ತಾರೆ, ನಾವು ಊಟ ಮಾಡ್ತಾ ಇರ್ತೀವಿ, ಅವರು ಅನ್ನ ಕೇಳ್ತಾರೆ, ಅನ್ನ ಬಡಿಸ್ತೇವೆ ನಾವು. ಬಡಿಸುವಾಗ ಆ ಒಂದು ಏನು ನಾವು ಊಟ ಮಾಡಿರ್ತೀವಿ ಆ ಕೈ ಹಾಗೇ ಇರುತ್ತೆ, ಅದೇನು ಹೇಳ್ತಾರೆ ಹಾಗೇ ಇರುತ್ತೆ. ಊಟದ ಕೈಯನ್ನು ಎಂಚಲು ಕೈ ಅಂತ ಹೇಳ್ತಾರಲ್ವ, ಅದು ಕ್ಲೀನಾಗಿ ನಾವು ಕ್ಲೀನ್ ಮಾಡದೇನೆ ಸಡನ್ನಾಗಿ ಅವರಿಗೆ ಅದೇ ಕೈಯಲ್ಲಿ ಊಟ ಬಡಿಸ್ತೇವೆ. ಮಾಡಲೇಬೇಡಿ, ಆ ಒಂದು ತಪ್ಪನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಮುಂದಿನ ಭಾಗದಲ್ಲೂ ನಾನು ಹೇಳ್ತೇನೆ ಈ ಥರ ತಪ್ಪುಗಳನ್ನು ಮಾಡಬೇಡಿ, ಯಾವುದು ಮಾಡಬಾರ್ದು ಅನ್ನೋದನ್ನು.